ಸೊ ಎಲ್ಲೋ ಗೈಸ್ ಮೈ ನ್ಯೂ ಲಾಗ್. ಸೊ ಗೈಸ್ ಈ ಲಾಗ್ದಾಗ ನಿಮ್ಗೆ ಏನು ತೋರ್ಸದಪ್ಪ ಅಂದ್ರೆ ನಾವು ಬೀದರ್ ಬಂದಿವ್ರಿ. ಬೀದರ್ನಲ್ಲಿ ಒಂದು ಝರ್ನೆ ಅಂತ ಗುಡಿ ಅದ ರೀ. ಬೀದರ್ಲಿಂದ ಒಂದು 6-7 ಕಿಲೋಮೀಟರ್ ದೂರ ಇದ್ದಿರ್ಬೇಕ್ರಿ. ಇದೇ ಅದ ನೋಡ್ರಿ ಗುಡಿ ಅದ, ತೋರಿಸ್ತೇವೆ ಬರ್ರಿ. ನಾನು ನಮ್ಮ ಅಣ್ಣ ಬಂದಿದ್ದೇವ್ರಿ. ನಡ್ರಿ ನಿಮಗೆ ಒಳಗಿಂದ ಎಲ್ಲ ತೋರಿಸ್ತೇವು. ನಡ್ದಿದ್ದೇವೆ ನೋಡ್ರಿ. ಕೈಲಿ ಜಾತ್ರೆ ಅದು ನಾವ ಈಗ ಒಲ್ಲಿ ಒಳಗೆ ಹಿಂಗೆ ಗುಹೆ ಅದ ರೀ. ಒಲ್ಲಿ ಒಳಗೆ ಹಿಂಗೆ ನೀರಾಗ ಹೋಗ್ಬೇಕಂತ ಅವರಿ ಎಲ್ಲ ನಿಮ್ಗೆ ತೋರಿಸ್ತೇವೆ, ಎಕ್ಸ್ಪ್ಲೇನ್ ಮಾಡ್ತೇವೆ. ನೋಡ್ರಿ ಇಲ್ಲಿ ಇಲ್ಲಿಂದ ಇಳ್ಕೊತ ಹೋಗ್ಬೇಕು. ಗುಡಿ ಅದ, ಆ ಗುಡಿದ್ ಬಿ ಎಕ್ಸ್ಪ್ಲೇನ್ ಮಾಡ್ತೇನೆ ನಿಮ್ಗೆ. ನಮ್ಮ ಚಾನಲ್ಗೆ ಯಾರು ಹೊಸದು ಬಂದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ. ನೋಡ್ರಿ ನಾವು ಇಲ್ಲಿಗೆ ಬಂದಿದ್ದೇವೆ. ಇಲ್ಲಿ ಕಾಣತಿರ್ಬೋದು, ಇಲ್ಲಿ ಒಡ್ದಿನಾಗೆ ಇಲ್ಲಿ ಈ ತರ ದೇವಸ್ಥಾನ ಎಲ್ಲಿ ಬಿ ಇಲ್ಲ ಅಂತ ಹೇಳ್ತಿದೆ. ನೋಡ್ಬೋದು ನರಸಿಂಹ ಝರ್ನೆ ಅಂತದ ನೋಡ್ರಿ. ಇಲ್ಲಿ ದೂರಿಂದ ಊರಿನಿಂದ ಬರ್ತಾ ಇರ್ತಾರ ಜನ. ಇಲ್ಲಿ ಒಳಗಿದು ಎಂಟ್ರಿ ಗೇಟ್ ಅಂತ. ಇಲ್ಲಿ ದಬಸ್ ಹಿಂಗ ಜನ ಪಬ್ಲಿಕ್ ದಬಸ್ ಇರ್ತದ. ನೋಡ್ಬೋದು ನೀವು ಈ ಕೈಲೆಲ್ಲ ಹಂಗದ ಹ್ಯಾಂಗಿಲ್ಲ ಅಂತ. ಇಲ್ಲಿ ನೋಡ್ರಿ ಎಷ್ಟು ಪಬ್ಲಿಕ್ ಅದ ಅಂದ್ರ ಲಾಸ್ಟ್ ಪಬ್ಲಿಕ್ ಅದ ಕಾಣತಿರ್ಬೋದು. ಇಲ್ಲಿ ನೋಡ್ಬೋದು ನೀವು ಪಬ್ಲಿಕ್ಕಿಗೆ ಪೊಲೀಸರು ಸುದ್ಯಕ ನಿಂತ್ಲಿಕ್ಕಾರ ನೋಡ್ರಿ. ಟೋಲ್ ಹಿಂಗ ಒಳಗೆ ಹೋದೇವ ಅಂದ್ರೆ ಹಿಂಗ ಚಾರ್ಮಿದಾಗಿನ ನೀರಾಗಿನ ಬರೋ ತತ್ ಇರ್ತದ್ರಿ. ನೋಡ್ಬೋದು ನೀವು ಎಷ್ಟು ಮಂದಿ ಅವ ಅಂತ. ಹಾ ಟೆಂಪಲ್. ಸೊ ಇವರು ಗುಡಿ ಬಗ್ಗೆ ಎರಡು ಮಾತು ಹೇಳ್ತೀರಿ ಹೇಳ. ನಾವೇನ್ ಮಾತಾಡೋದು ಏನಿಲ್ಲ, ವಿಡಿಯೋ ತೆಗಿಲತ್ತೀರಿ ನಾವು. ನಾವು ವಿಡಿಯೋ ಬಿ ನೋಡಿಲ್ಲ, ಈಗ ನೋಡ್ಲತ್ತೇವೆ ವಿಡಿಯೋ. ಸೊ ಯಾರಿಗ ವಿಡಿಯೋ ಬಗ್ಗೆ ಯಾರು ಬಿ ಮಾತಾಡಲ್ಲ ಏನೋ ಅನಿಸ್ತದ. ಕೇಳರ್ ಬರ್ರಿ ಯಾರೇ ಎರಡು ಮಾತು. ಯಾರು ಅಲ್ಲಿ ಪೂಜಾರಿ ಕೇಳರ್ ಬರ್ರಿ. ಸೊ ಪೂಜಾರಿ ಕಡೆ ನಡ್ದಿದ್ದೇವ್ರಿ. ಈ ಮೈಕ್ ಚಾಲು ಅದಂದು ನಡ್ದಿದ್ದೇವ್ ನೋಡ್ರಿ. ಇಲ್ಲಿ ಪೂಜಾರಿ ಕಡೆ ಅವ್ರು ಬಿ ಹೇಳ್ತಾರೆ ಎಲ್ಲೋ ಗೊತ್ತಿಲ್ಲ. ನೀ ಅಣ್ಣ ಜರ ಹೇಳ ಏನಾರ, ನಮ್ಮ ಅಣ್ಣ ಸಪೋರ್ಟ್ ಮಾಡತ್ತಾರ ಕೇಳ. ಇಲ್ಲಿ ಬಂದು ನಿಂತಿದ್ದೇವು ಖರೆ ಜರ ಇಲ್ಲಿ ಹೆಂಗ ಅದನ್ನು ಮಾಡಿಲ್ಲ ಸರ್ ಅಂತ ಹೇಳಿದ್ರ. ಇಲ್ಲಿ ಒಳಗ ಅದನ್ನು ಹೋಯ್ತೇವ್ರಿ. ಒಲ್ಲಿ ಹಿಂಗ ಒಳಗ ನೀರಾಗ ಹೋಗಲ್ಲ ಹೋದ್ರ ಹೊರಗ ಸ್ನಾನ ಮಾಡಾಕ ಗುಂಡ ಅದಾರಿ. ನೋಡ್ಬೋದು ನೀವು ಈ ಕೈಲೆಲ್ಲ ಎಷ್ಟು ನೋಡ್ರಿ. ಕೈಲೆಲ್ಲ ಗುಂಡವ ಬರ್ರಿ. ನಿಮಗೆ ಇಲ್ಲಿ ಮುಚ್ಚಾರ ಜರ ಇಲ್ಲಿ ಇದ್ರ ಮಾಹಿತಿ ಫುಲ್ ಕುಳ್ಳಾಕ ಹಚ್ಚೆ ಇದ್ರ ಅವ್ರ ಜರ ಬಿಜಿ ಕಾಣತ್ತಾರ ನಮಗ. ಇಲ್ಲಿ ಹೊರ ಹೇಳ್ತಾರಂತ ಅಣ್ಣ ಏನೋ ಬೇರೆ ನಮ್ಮ ಅಣ್ಣ ಅವ್ರಿಗೆ ಬಿಟ್ಟು ಬೇರೆ ಯಾರಿಗೆ ಕೇಳಿ. ಗುಡಿಗೆ ಬಂದು ಹ್ಯಾಂಗ ಅನ್ಸದ ನಿಮಗೆ? ಇಲ್ಲಿ ಚಂದ ಇಲ್ಲಿ ಎಲ್ಲ ಹಿಂಗ್ ಬಂದಿದ್ಮ್ಯಾಗ ನಿಮ್ಗೆ ಏನಾರ ಒಳ್ಳೇದಾಗ್ಯದ? ಆಯ್ತು, ನೀರ್ ಇರ್ತದ, ನೀರ್ ಇರ್ತದ ಅಂದ್ರೆ ಒಳ್ಳೇದಾಯ್ತದ. ಅವ್ರು ಹೇಳ್ಯಾರ ಒಬ್ಬರು. ಮತ್ ಯಾರಿಗ ಇಲ್ಲ ಅಣ್ಣವ್ರಿಗೆ ಕೇಳಾರ. ಅಣ್ಣ ನಾವು ಸೋಷಿಯಲ್ ಮೀಡಿಯಾ ವಿಡಿಯೋ ಮಾಡ್ತೇವೆ. ಗುಡಿ ಬಂದು ನಿಮಗೆ ಹಂಗ ಅನ್ಸೇವೆ? ಸೋಷಿಯಲ್ ಮೀಡಿಯಾ ತೆಲುಗು ಅಣ್ಣವ್ರು ತೆಲುಗು ಹೇಳ್ತಾರಂತ ಕೇಳ್ರಿ. ಅವ್ರ ಫೋಟೋ వేస్లತ್ತಾರ జర బీజార. బాగుందన్న. వాటర్ బోర్డు మాత్రం భలే ఉంది. పిల్లలతోనే వస్తే ఎంజాయ్ అవుతుంది పిల్లలకు. వ్యవస్థ గింట అంతా మంచిగా ఉందన్న. నేను ఫస్ట్ టైం వచ్చిన, నాకు భలే అనిపించింది. తెలుగు ಕನ್ನಡ ಗಿಂಟ మరి ಪ್ಯೂರ್ ಕರ್ನಾಟಕ ఉండదు. ನೀರಿಂದ ಗಿಂಟ ಒಪ್ಪದು ಎಲ್ಲ ಆರಾಮ ಅದ, ಚಲೋ ಅದ. ಫಸ್ಟ್ ಟೈಮ್ ಬಂದ ನಾನು, ಆರಾಮ ಅದ ಅನ್ನ. ಮತ್ತೆ ಯಾರಿಗೆ ಸ್ವಾಮಿಗಳು ಬಂದಾರೆ. ಇಲ್ಲಿ ಸ್ವಾಮಿಗಳಿಗೆ ಎರಡು ಮಾತು ಕೇಳಕ್ ಅಷ್ಟೇ. ಅಣ್ಣ ನಾವು ಸೋಷಿಯಲ್ ಮೀಡಿಯಾದಾಗ ವಿಡಿಯೋ ಮಾಡ್ತೇವೆ. ಇಲ್ಲಿ ಗುಡಿ ಬಂದು ನಿಮ್ಗೆ ಯಾವ ತರ ಅನ್ಸದ ಜರ ಇಲ್ಲಿ ಗುಡಿ ಬಂದು ನಿಮಗ ಯಾವ ತರ? ಅವ್ರಿಗೆ ತೆಲುಗು, ನಮಗ್ ತೆಲುಗು ಬರಲ್ಲ, ಅವ್ರಿಗೆ ಕನ್ನಡ ಬರಲ್ಲ ಅಂತ. ಅವ್ರಿಗೆ ತೆಲುಗುದಾಗ ಎರಡು ಮಾತು ಹೇಳಕ್ ಅಷ್ಟೇ. ತೆಲುಗುನೇ ಗುಡಿ ಬಗ್ಗೆ ಎರಡು ಮಾತು ಹೇಳ. గుడి ಬಗ್ಗೆ మాట్లాడనా ఎట్లా ఉంది? మంచిగా ఉందా లేదు? గుడి మంచిగా ఉంది శివ. ఉన్న శివ అందరికీ గుడి మంచిగా ఉంది. ఆరోగ్యం నుండి వచ్చినాం. గుడి లోపల చాలా నడవాలి శివ. మంచిగా ఉంది, దర్శనం మంచిగా శివ, అంతా మంచిగా ఉంది. అది ఇక్కడ ఉన్న ఏది కోరుకుంటే రైతు స్వామి. చాలా ಫೇಮಸ್ ಆದ ಟೆಂಪಲ್ ಸ್ವಾಮಿ. ಥ್ಯಾಂಕ್ಸ್ ಅಣ್ಣವ್ರು ಇಬ್ಬರು ಹೇಳ್ಯಾರ. ಈಗ
ಮತ್ ಇನ್ನೊಬ್ಬರಿಗೆ ಕೇಳ್ಬೇಕು ಅನಿಸ್ತದ ಯಾರಿಗೆ ಸೊ ಮತ್ತ ಬ್ಯಾಡ್ ಬಿಡುನು ಮತ್ತೆ ಈಟೆ ನೋಡ್ಬೋದು. ಒಳಗ್ ಹೋಗ್ಸಾರ ವಿಡಿಯೋ ಮಾಡಮ್. ಒಳಗ್ ಹೋಗ್ಲಕ್ ಬಿಡ್ತಾರೆ, ಎಲ್ಲೋ ಗೇಟ್ ಅದ ನೋಡ್ಬೋದು. ನಿಮ್ಗ ತಟ್ಟಿ ತೆಗೆದಲ್ಲತ್ತಾರ ನೋಡ್ಬೋದು. ಒಳಗ್ ಹಿಂಗೆ ಇದು ಎಕ್ಸಾಕ್ಟ್ ಗೇಟ್ ಅದ ರೀ, ಅದು ಒಳಗ್ ಹೋಗ್ಬೋದು. ನೀವು ಬಂದಿ ಹಿಂಗ್ ಹೋಗ್ಬೋದು. ಸೊ ಇದು ನಮ್ ಫಸ್ಟ್ ವಿಡಿಯೋ ಅದ. ನಾವು ಗುಡಿ ಬಲ್ಲೇ ಬಂದಿ ವಿಡಿಯೋ ಮಾಡ್ಬೇಕಂತ ನಮ್ಗ ಆಸರೆ ಇತ್ತು. ಅಸಲಕ್ಕೆ ನಾವು ಗುಡಿ ಬಲ್ ಬಂದೇ ವಿಡಿಯೋ ಮಾಡತ್ತಿದ್ದೆವು. ನೋಡ್ಬೋದು ಎಷ್ಟು ಜನ ಹರ ಅಂತ. ಅವ್ರು ಎಲ್ಲ ಕಡೆ ಮಹಾರಾಷ್ಟ್ರ, ತೆಲುಗು, ತಮಿಳು ಎಲ್ಲಾ ಕಡೆಯಿಂದ ಜನ ಪಬ್ಲಿಕ್ ಬರ್ತಾರ್ರಿ. ನೋಡ್ಬೋದು ನೀವು ಎಲ್ಲೆಲ್ಲಿ ಹೆಂಗದ ಅಂತ. ಮತ್ತ ಆಟೋ ಹಿಂಗ ಪರ್ವಳಿಗೆ ಆಡೋ ವ್ಯವಸ್ಥೆ ಇದೆ, ಕಾರ್ ಇದೆ. ಇವ್ರು ಇಲ್ಲೇ ಕಾರ್ ನಡೆಸ್ತಾರ. ಅವ್ರಿಗೆ ಬರಲ್ಲತ್ತಾರ. ಮತ್ ಯಾರಿಗ್ರ ಎರಡ್ ಮಾತ್ ಕೇಳಮ್ಮಿ. ಸೊ ಅವ್ರ ಆಡ್ತಾರೆ, ಎಲ್ಲೋ ಅಂಜುತ್ತಾರೋ. ನಾವ್ ವಿಡಿಯೋ ಕನ್ನಡ, ಹಿಂದಿ, ತೆಲುಗು ವಿಡಿಯೋ ಅವ್ರ ಅಂಜಲತ್ತಾರ ವಿಡಿಯೋದಾಗ ಬರ್ಲಕ್ಕ. ಮತ್ ಯಾರಿಗ್ ಕೇಳಮ್ಮಿ. ಸೊ ಇಲ್ಲಿ ಕುಂತಾರ, ಇವ್ರಿಗೆ ಕೇಳ ಅಣ್ಣ ನಾವ್ ಸೋಶಿಯಲ್ ಮೀಡಿಯಾ ಕನ್ನಡ ಬರ್ತಾವ. सोशल मीडिया में वर्क करते हम. गुड़ी जरा माताड़ो ನಂಗೆ ಬರಲ್ಲ. ಚಂದದ ಎಲ್ಲ ಚಂದದ, ನಮ್ಗೆ ಖುಷಿ ಹೋಗ್ಯದ. ಎಲ್ಲ ಮಂಚೂನ ಎಲ್ಲ ಚಂದದ. ನೋಡ್ಲಿಕ್ಕೆ ಬಿಟ್ಟು ಚಂದದ. ಎಲ್ಲರೂ దేవుడి ಚಂದದ. ಯಾಕು తెలుగులో పడతావు, ఎలా పడతావు తెలుగులో చెప్తాము. తెలుగులో మంచిగా చూస్తుంది గిట అన్ని. అందరికి బాగుంటది, టైం పాస్ మస్తు అవుతుంది. ಒಳಗ್ ಹೊಂಟಾರ ಬ್ರೋ. ಸೋಶಿಯಲ್ ಮೀಡಿಯಾ ತೆಲುಗು, ತಮಿಳ್, ತೆಲುಗು ಅಂದ್ರೆ ಥೋಡೆ ಅವ್ರ ನಮ್ ತೆಲುಗು ಬರಲ್ಲ. ಸೊ ಎರಡು ಮಾತು ಹೇಳಿ, ಜರ ಗುಡಿ ಬಗ್ಗೆ ಎರಡು ಮಾತು ಹೇಳಿ. ಇವ್ರು ಇಲ್ಲೇ ಕೆಲಸ ಮಹಾರಾಜರ ಅಂತ ಎರಡ್ ಮಾತಾಡಲತ್ತಿದ್ದೇವು. ಆಡ್ತಾರೆ ಎಲ್ಲೋ ಗೊತ್ತಿಲ್ಲ. ಜರ ಎರಡ್ ಮಾತಾಡ್ರಿ, ಗುಡಿ ಬಗ್ಗೆ ಎಲ್ಲ ಹೇಳ್ಕೊತಾರಂತ. ನಮಗ್ ಗೊತ್ತಿಲ್ಲ. ನಡ್ರಿ ಬರ್ರಿ, ಜರ ಎರಡ್ ಮಾತು ಹೇಳ್ರಿ. ನಮ್ಗೆ ಗುಡಿ ಬಗ್ಗೆ ನಿಮ್ ಜರ ಅನ್ಸಿಕೆ ಹೇಳ್ರಿ. ಕನ್ನಡ ಹೇಳ್ರಿ, ಬರ್ರಿ ಹೇಳ್ತಾ ಅಂದಾರೆ. ಎಲ್ಲಿ ಹೇಳ್ತಿರು? ಗುಡಿ ಬಲ್ ಬೋಲ್ ಬರ್ರಿ ಗುಡಿ ಮುಂದ ಅಂತ ಜಾರ ಇದು. ಅವ್ರು ಒಲ್ ನಡಿಯಲ್ಲತ್ತಾರ, ಒಲ್ ಕರ್ಕೊಂಡ್ ನಡಿದೆ ಬರಲ್ಲ ಅಂದ್ರಿ. ಸೊ ಇಲ್ಲಿ ಬಂದಿದ್ಮ್ಯಾಗ ಎಲ್ಲಾ ತೋಲ್ ಆಯ್ತು. ಇವ್ರು ಐಡಿ ತೆಗಿಯಲ್ಲತ್ತಾರ. ಬರ್ರಿ ಕೈ ಕೇಳಮ್ಮಿ ಹ್ಯಾಂಗ ಅನಸ್ತದ ಹ್ಯಾಂಗಿಲ್ಲ ಅಂತ ಹೇಳಿ. ಶ್ರೀ ಕ್ಷೇತ್ರ ಜರ್ನಿ ನರಸಿಂಹ ದೇವಸ್ಥಾನ. ಇದು ಒಳಗಡೆ ನೀರ್ 4 ಫೀಟ್ ಅದಿ ನೀರ್ ಬರ್ತದ. ನೀರ್ ಬಂದಿದ ಮೇಲೆ ಒಳಗಡೆ ನರಸಿಂಹ ದೇವ್ರ ದರ್ಶನ ಹೋಗ್ಬೇಕಾಗ್ತದ. 7 ಟರ್ನಿಂಗ್ ಅದ. 7 ಟರ್ನಿಂಗ್ ಆಗಿನ ಮೇಲೆ ನರಸಿಂಹ ದೇವ್ರದು ಉದ್ಭವ ರೂಪ ಆಗಿಂದ ಬದಾಮ್ ಆಕಾರದ ಸ್ವಯಂಭೂ ಶಾಲಿಗ್ರಾಮ ಮೂರ್ತಿ ಇದೆ. ಹಿರಣ್ಯ ಕಶ್ಯಪದ ಸಂಹಾರ ಮಾಡಿದ ಮೇಲೆ ಈ ಮೊದಲು ಗುಫಾದಾಗ ಒಂದ್ ಝರಾಸುರ ನಾವೊಂದು ರಾಕ್ಷಸ ಇರ್ತೀರ. ಆ ರಾಕ್ಷಸ ಸಂಹಾರ ಮಾಡಿದ್ರೆ ಇಲ್ಲೇ ಉದ್ಭವ ರೂಪ ಆಗಿಂದ ನರಸಿಂಹ ದೇವ್ರದು ಬದಾಮ್ ಆಕಾರದ ಶಾಲಿಗ್ರಾಮ ಮೂರ್ತಿ ಇದೆ. ಪಾದುಕ ಇದೆ. ಈ ಪಾದುಕ ಕೆಳಗಡೆ ನೀರ್ ಬರ್ತಾನೆ ಇದೆ. ಇದು ನೀರ್ ಹರಿತಾನೆ ಇರ್ತದ. ಯಾವಾಗ್ಲೂ ಬರ್ಲಿ ನೀರ್ ಇದಿಲ್ಲ. ಯಾವಾಗ್ಲೂ ನೀರು ಕಡಿಮೆ ಆಗಂಗಿಲ್ಲ, ಹೆಚ್ಚಾಗಂಗಿಲ್ಲ. ಹೆಚ್ಚಾಗಿ ನೀರ್ ಹರಿತಾನೆ ಇರ್ತದ. 24x7 ನೀರ್ ಹರಿತಾನೆ ಇರ್ತದ. ಹೊಸ ನೀರ್ ಬರ್ತಾನೆ ಇರ್ತದ, ಹಳೆ ನೀರ್ ಹೋಗ್ತಾನೆ ಇರ್ತದ. ತಾನೇ ಉತ್ಪನ್ನ ಆಗಿದಂತ ಸ್ನಾನ ಮಾಡಿ ಹಸಿ ಬಟ್ಟೆ ಮೇಲೆ ದೇವ್ರದ್ದು ಪೂಜೆ ಇದೆ. ಶಾಲಿಗ್ರಾಮ ಮೂರ್ತಿ ಇದ್ದ ಕಡೆ ಈ ದೇವ್ರದ್ದು ಪೂಜೆ, ಹಸಿ ಬಟ್ಟೆ ಮೇಲೆ ದೇವ್ರದ್ದು ಪೂಜೆ ಇದೆ. ಇದು ಒಂದೇ ಗುಡಿ ಕಾಣಿಸ್ತೀರಿ ಇಲ್ಲಿ. ಇದನ್ನ ಪೂರಾ ಹಿಂದೂಸ್ತಾನದಾಗ ಒಂದೇ ಟೆಂಪಲ್ ಇದೆ. ನೀರಾಗ ಹೋಗ್ಬೇಕು, ಹಸಿ ಬಟ್ಟಿನ ಮೇಲೆ ಮಡಿ ಮೇಲೆ ದೇವ್ರದ್ದು ನರಸಿಂಹ ಸ್ವಾಮಿಗೆ ಪೂಜೆ ಇದೆ. ಇಷ್ಟು ಮಾಹಿತಿ ಕೊಟ್ಟಾರ, ಧನ್ಯವಾದಗಳು. ಸೊ ಇಲ್ಲಿ ಮುತ್ಯರು ಒಬ್ಬರು ಇಲ್ಲೇ ಇರ್ತಾರ. ಅವರು ಮಾತಾಡ್ತಾರ. ಅವ್ರು ಎಲ್ಲಾ ಬರ್ತಾವ, ಎಲ್ಲ భాష ಬರ್ತಾವ. ಎಲ್ಲ తోడు అలా ఖచ్చితే బర్మ కర్ణాటకలోనే బీదర్ డిస్ట్రిక్ట్ లోపల నరసింహ స్వామి టెంపుల్ గుడి ఉన్నది. ఇక్కడ ఎసుంటోళ్ళు అందరూ హైదరాబాద్ నుంచి, ఎక్కడ బాంబే నుంచి, ఎక్కడి నుంచి వస్తారు. ఎవరు పిల్లలు లేనోడు, పెళ్లి గురించి, నౌకరీ గురించి, బిజినెస్ గురించి, ఇల్లు కొనుడు, పొలం కొనుడు, ఏం కావాలో తీస్తాడు. ಸ್ವಲ್ಪ ಇದು ಕನ್ನಡ ಬರ್ತಾವ. ಕನ್ನಡದಾಗ ಒಂದ್ 2 ಮಾತು ಹೇಳಿ. ಇಲ್ಲಿ ನರಸಿಂಹಸ್ವಾಮಿ ಟೆಂಪಲ್ ಗುಡಿ ಇದೆ. ಇಲ್ಲಿ ಬೀದರ್ ಡಿಸ್ಟ್ರಿಕ್ಟ್ ದಲ್ಲಿ ಇದೆ. ಎಲ್ಲಿಂದ ಬರ್ತಾರೋ ಎಲ್ಲರೂ ಭಕ್ತಾದಿಗಳು ಬಂದು ನೆರವೇರಿಸ್ಕೊಂಡು ಹೋಗ್ತಾರೆ. ಏನ್ ಬೇಕದು, ಮಕ್ಕಳ ಲಗ್ನ,
ಮನಿ ಹೊಲ ಏನ್ ಬೇಕಾದ್ರೂ ಕೊಡ್ತಾರ ಸ್ವಾಮಿ ಅವ್ರು. ಅವ್ರ ಹೆಸರನ್ನು ಮುಡುಪು ಪಟ್ಟಿ ಬಿಡ್ತಾರ. ಮುಡುಪಿನದ ಒಳಗಡೆ ತಂದು ಏರ್ಸ್ತಾರ 501 ರೂಪಾಯಿ. 11 ಗುರುವಾರ ಬುಧವಾರ ಅರ್ಧ ಕಿಲೋ ಕಡಲೆಬೇಳೆ, ಅರ್ಧ ಕಿಲೋ ಬೆಲ್ಲ ತರ್ತಾರ. 11 ಗುರುವಾರ ದಾನ ಕೊಡ್ತಾರ. 11 ಗುರುವಾರ ಒಳಗಾಗಿ ಆಗ್ತದೆ ಕೆಲಸ, ಇಲ್ದ್ರೆ ನಂತರ ಆಗ್ತದೆ. 2 ಮಾತಿದೆ. ನನ್ನ ಹೆಸರು ಕಲ್ಯಾಣರಾವ್ ಪಾಟೀಲ್ ಮೋರ್ಗಿ, ತೆಲಂಗಾಣ ಇದೆ, ಸಂಗಾರೆಡ್ಡಿ ಜಿಲ್ಲಾ. ಸೊ ಇದ್ರ ಗುಡಿ ಬಗ್ಗೆ ಎಲ್ಲ ಮಾಹಿತಿ ಹೇಳ್ಯಾರ. ಎಲ್ಲ ಏನೇನು ಮಕ್ಕಳು ಆಗಲ್ದವ್ರಿ, ಮಕ್ಕಳು ಆಯ್ತಾವ ಅಂತ ಎಲ್ಲ ಹೇಳ್ಯಾರ. ಮತ್ ಇಲ್ಲಿ ನಮ್ಮ ಅಣ್ಣವ್ರು ಇವ್ರು ಬಾಳ ಸಪೋರ್ಟ್ ಮಾಡ್ಯಾರ ನಮಗ. ಮತ್ ಇವ್ರು ಇಲ್ಲೇ ಗಾಡಿ ಓಡಿಸ್ತಾರ ನೋಡ್ರಿ. ಮತ್ ಒಳಗ್ ಹೋಗಿ ನಿಮಗ ಇಲ್ಲಿ ಬಾಜಾ ಹಾಕ್ತೆ ಕಾಣತಿರ್ಬೋದು. ನೀರಾಗ ಹೋಲಾಗ ಜರ ನಾವು ಅರ್ಬಿ ಐತಾವ ನಡೆದಿಲ್ಲ. ಒಳಗಿನ ನಾವ್ ಹೋಗಿದ್ದೆ ಒಂದ್ಸಲ, ನಿಮ್ಗ್ ಗುಡಿ ಹಾಕ್ತೆ. ಸೊ ಅವ್ರು ಯಾರು ಅಂತಿ ನೋಡ್ರಿ ಇಲ್ಲಿ ನಮ್ಮ ಇನ್ನೊಬ್ಬರು ವ್ಯಕ್ತಿ ಅಂತಾರ. ಸೊ ಈ ಗುಡಿ ಬಗ್ಗೆ ಎರಡು ಮಾತು. ಈ ಗುಡಿ ಬಗ್ಗೆ ಇದು ಈ ಗುಡಿಯನ್ನು ಬಹಳ ಪುರಾತನ ಕಾಲದಿಂದ ಬಂದಿದೆ. ಇಲ್ಲಿ ಲಕ್ಷ್ಮೀ ನರಸಿಂಹ ದೇವಸ್ಥಾನದ ಸ್ವಯಂಭವ ಇದೆ. ಇಲ್ಲಿ ಇದರ ಬಗ್ಗೆ ಬಹಳಷ್ಟು ಹೇಳಾದರೂ ಕಡಿಮೆ ಆಗುತ್ತೆ. ಬಹಳ ಮಹತ್ವವಾದ ಗುಡಿ. ಈ ಕರ್ನಾಟಕ ರಾಜ್ಯದಲ್ಲಿ ಇಲ್ಲ, ಅತಿ ವಿಶ್ವದಲ್ಲಿನೇ ಪ್ರಥಮವಾಗಿ ಇಂಥ ದೊಡ್ಡ ದೇವಸ್ಥಾನ ಅಲ್ಲೂ ಇಲ್ಲ ಅಂತ ನಾನು ಹೇಳಬಹುದು. ಸೊ ಇವ್ರ ಗುಡಿ ಅಂದ್ರ ಇಲ್ಲಿ ಕರ್ನಾಟಕದಾಗ ಎಲ್ಲಿ ಬಿಲ್ರಿ, ಇಲ್ಲಿ ಒಳಗ್ ಮೈ ಹಿಂಗ್ ಗುಹೆ ಅದರಿ. ಆ ಗುಹೆದಾಗಿಂದು ಗುಹೆದಾಗ ನೀರ್ ಅವ್ರಿ. ಆ ಗುಹೆದಾಗಿಂದ ಒಳಗ್ ನರಸಿಂಹ ಸ್ವಾಮಿ ಹರ್ಯಾರಿ. ಅಣ್ಣ ಇಲ್ಲೇ ಗಾಡಿ ಹೊಡಿತಾನ. ಅಣ್ಣ ಬಾಳ ನಮಗ್ ಸಪೋರ್ಟ್ ಮಾಡ್ಯಾನ. ಮತ್ ಹಲವಾರು ಗುಡಿಗೆ ಹೋಯ್ತೇವ್, ಹಲವಾರು ಕೈಲಿ ಹೋಯ್ತೇವ್. ಒಂದಿಂದ ಎಲ್ಲ ನಿಮಗ್ ಅಪ್ಡೇಟ್ ಕೊಡ್ತೇವೆ ಅಂತ ಹೇಳ್ತಾ. ಮತ್ ಇನ್ನೊಂದ್ ಏನ್ ವಿಶೇಷ ಅಂದ್ರೆ ಇಲ್ಲಿ ಟಿಕೆಟ್ ತಕೊಂಡೆ ಒಳಗ್ ಹೋಗ್ಬೇಕ್ರಿ. ಮತ್ ನೀವ್ ಏನ್ರ ಹೊರಬೆಗಳು ಅದನ್ನು ಬಂಗಾರ ಬೆಳೆ ಅದನ್ನ ತಂದಿರಿ ಅಂದ್ರ ಒಲ್ಲಿ ಇದು ಅದ, ಒಲ್ಲಿ ಲಗೇಜ್ ರೂಮ್ ಅಂತ ನಿಮಗ್ ತೋರಿಸ್ತಾ ಬರ್ರಿ. ಟಿಕೆಟ್ ಕೌಂಟರ್ ಅದ, ಎಲ್ಲಾ ಇಲ್ಲಿ ಚಂದ ವ್ಯವಸ್ಥೆ ಅದ, ತೋರಿಸ್ತಾ ಬರ್ರಿ. ಇಲ್ಲಿ ಟಿಕೆಟ್ ಕೌಂಟರ್ ಎಲ್ಲದ ಅಂತಿ ಇಲ್ಲ ನೋಡ್ರಿ. ಟಿಕೆಟ್ ಕೌಂಟರ್ ಕಾಣತಿರ್ಬೋದು. ಟಿಕೆಟ್ ಕೌಂಟರ್ ಇಲ್ಲ ಏನ್ ಹತ್ತದ. ಮತ್ತೊಂದು ಲಗೇಜ್ ರೂಮ್ ಅದ. ಲಗೇಜ್ ರೂಮ್ ಬಿ ತೋರಿಸ್ತೇನೆ ನಿಮ್ಗ. ಬರೀ ಕಾಯ್ದು ಲಗೇಜ್ ರೂಮ್ ಅದ ನೋಡ್ರಿ. ಇದು ಇಲ್ಲಿ ಎಲ್ಲಾ ಲಗೇಜು ಎಲ್ಲ ಇಕ್ಬೋದು, ನೋಡ್ಬೋದು. ಒಳಗ್ ಹೋಗೋ ನೋಡಮ್, ಟ್ರೈ ಮಾಡಮ್. ಒಳಗ್ ಬಿಡ್ತಾರ ಎಲ್ಲೋ ನೋಡ್ರಿ ಇಲ್ಲಿ. ಸೊ ಗೈಸ್ ಸಣ್ಣ ರಿಕ್ವೆಸ್ಟ್ ಮಾಡ್ದ ಹಣ್ಣು ಒಳಗ್ ಬಿಟ್ಟುನು ನೋಡ್ಬೋದು. ಇಲ್ಲಿ ಲಗೇಜ್ ರೂಮು ಹ್ಯಾಂಗ್ ಅವ ಅಂತ ತೋರಿಸ್ತಾ ಬರ್ರಿ. ಏನ್ ಬಿ ನಿಮ್ದ ಸಾಮಾನು ಹಿಂಗ್ ಬಂಗಾರ ಬೆಳ್ಳಿ ಅದನ್ನ ಇದ್ರ ಬಿ ಇಲ್ಲಿ ಜಾಗೃತವಾಗಿ ಇಕ್ತಾರ. ಮತ್ ಟೋಕನ್ ಬಳಸ್ತಾರ ಇಲ್ಲಿ ನೋಡ್ಬೋದು ಹಣ. ಮತ್ ಇಲ್ಲಿ ಅವ್ರಿಗೆ ಚಾವಿ ಟೋಕನ್ ಕಟ್ಟಿ ಚಾವಿ ಹಾಕಿ ಇಕ್ಲತ್ತಾರ ನೋಡ್ರಿ ಅಣ್ಣ. ಇದ್ರ ಬಗ್ಗೆ ಎರಡು ಮಾತಾಡ್ತೀರೇನು? ಹಾ, ಎಲ್ಲಾ ಸೇಫ್ಟಿ ಇರ್ತದ ಅಂತ ನೋಡ್ಬೋದು. 8 ಜನ ಪಬ್ಲಿಕ್ ಹ್ಯಾಂಗ್ ಅದ ಅಂತ ಕಾಣತಿರ್ಬೋದು ನಿಮಗೆಲ್ಲ ನೋಡ್ರಿ. ಇಲ್ಲಿ ಎಲ್ಲ ಹೊರಗೆ ಅದನ್ನು ಅಂದ್ರೆ ಇಲ್ಲಿ ಎಲ್ಲ ಸುರಕ್ಷಿತವಾಗಿ ಇರ್ತದ ಅಂತ ಹೇಳ್ತೀರ. ಇಲ್ಲಿ ನೋಡ್ಬೋದು. ಇಲ್ಲಿ ದೊಡ್ಡ ಅವ. ಮತ್ ಟೋಕನ್ ಅವ್ರಿಗೆ ಕೊಡ್ತೀರಿ, ನಿಂಬಲ್ಲಿ ಕೊಡ್ತೀರಿ ಅವ್ರಿಗೆ ಒಂದ್. ಮತ್ ಓದ್ತಿರಲ್ಲ ಹೋದ್ರ ಬಿ ಅವ್ರಿಗೆ ಒಂದ್ ಚಾವಿ ಕೊಡ್ತಾರ್ರಿ ನೋಡ್ರಿ. ಅಪ್ಪ ಚಾವಿ ಒಯ್ದು ಕೊಡ್ಲತ್ತಾರ ನೋಡ್ರಿ. ಅವ್ರಿಗೆ ಒಂದ್ ಚಾವಿ ಕೊಡ್ತಾರ. ಮತ್ ಅವ್ರ ಮ್ಯಾಲ ಟೋಕನ್ ನಂಬರ್ ಬರ್ದಿಕ್ತಾರ. ಇಲ್ಲ ಟೋಕನ್ ನಂಬರ್ ಬರ್ತದ, ಅದ್ರೊಳಗೆ ಇಕ್ತೀರ ಅಂದ್ರ. ಇಲ್ಲಿ ದೊಡ್ಡ ಇರ್ತಾವ. ಕೈಲಿ ಬ್ಯಾಗ್ ಅವ ನೋಡ್ರಿ. ತೆಕ್ಕೊಳ್ಳತ್ತಾರ ಅನ್ನೋರು, ತೆಕ್ಕೊಳ್ಳತ್ತಾರ. ಒಳಗ ಒಯ್ಲತ್ತಾರ ನೋಡ್ರಿ. ಹೊರಗ್ ನೋಡ್ರಿ ನೋಡ್ಬೋದು. ಪಬ್ಲಿಕ್ ಅಂತೂ ಕಮ್ಮಿ ಆಗಂಗ್ ಕಾಣದ. ಇಲ್ಲ ಅಂದ್ರ ದಿನ 1000 ಮ್ಯಾಗ ಜನ ಬರ್ತಾ ಇರ್ತಾರ ಇಲ್ಲಿ ನೋಡ್ರಿ. ಕೈಲಿ ಎಲ್ಲ ಹಿಂಗ ಹಚ್ಚದು. ಅದು ಕಿಲಿ ಹಾಕಿ ಅದು 28 ಅದು ಚಾವಿ ಆ ಕಡೆ ಅವ್ರಿಗೆ ಕೊಡಕ್ತಾರ. ಇಷ್ಟೇ ರೀ ನಂಬರ್ ಅದ ನೋಡ್ರಿ. ಇಲ್ಲಿ ನೋಡ್ರಿ 28 ಅದಾವ್ರಿ. ಇಷ್ಟೇ ಇಲ್ಲಿ ಸುರಕ್ಷಿತವಾಗಿ ಇರ್ತಾವ್ರಿ. ಮತ್ ಮುಂದಿನ ಲಾಕ್ದಾಗ ಸಿಗಮ್.